ರಮೇಶ್ ಚೌಡನಹಳ್ಳಿ ವಾಸನೆ ಇಲ್ಲ, ಯಾವ ರಿಪೋರ್ಟ್ ಇಲ್ಲ. 43 ವರ್ಷ 43 ವರ್ಷದಲ್ಲಿ ಯಾವ ಅಮ್ಮ ಅಂತ ಗೊತ್ತಿಲ್ಲ. ಇದಾದ್ಮೇಲೆ ಗೊತ್ತಾಗಿರೋದು ಬಿಟ್ರೆ ಸತ್ತು ಕೆಟ್ಟು ಮಂಜೂರು ಹಿಡ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಆಟ ಆಡ್ತಾ ಇರೋದು. ಎಲ್ಲಾನು ಕೇಳಿ ಬಿಡಿ ಮಾತಾಡೋದಕ್ಕೆ. ಓಕೆ ಸರ್, ಕೋರ್ಟಿಂದ ತೀರ್ಮಾನ ಬಂದ್ರೆ ನಾವು ನೀವು ದೊಡ್ಡದಾರ ಅದ್ರಲ್ಲೇನು ಪಾಣಿ ಕೊಡಿಯಪ್ಪ ನಿಮಿಷ ಸರ್ ನೋಡಿ ಸರ್, ಇದು ಇಲ್ಲಿ ನಾವು ಸ್ವಾಧೀನ ಇರೋದು ಪಾಣಿ, ನಾವು ಸ್ವಾಧೀನ ಇದ್ದೀವಿ. ನಮ್ಮ ಈಗೇನು ಅವರು ಏನು ಹೇಳ್ತವ್ರೆ, ಇದು ನಮ್ಮ ಜಾಗದಲ್ಲಿ ಇರೋಂಥ ಸ್ವಾಧೀನ ಇರೋಂಥ ಪಾಣಿಗಳು. ಅದೇ ಪಾಣಿ ಕಿತ್ತು ಪಾಣಿ ಮಾಡಿರೋದು ಸರ್, ಅದು ಕೋರ್ಟ್ ಆಡ್ತಾ ಇದೀವಿ. 3 ಜನ ಮೇಲೆ ಪಾಣಿ ಕಿತ್ತಿರೋದು. ಈಗ ಪಾಣಿ ಬರಬೇಕು ಅಂದರೆ ಪಾಣಿ ಇರಲಿಲ್ಲ, ಇವ್ರದ್ದು ಕ್ರಯ ಆಗಿತ್ತು. ಇವ್ರದ್ದು 2 ಎಕರೆ ಕ್ರಯ ಆಗಿರೋದ ಪಾಣಿ ಡಿಲೀಟ್ ಮಾಡಿದ್ರು. ಅವ್ರದ್ದು 4 ಎಕರೆ, ಇನ್ನೊಬ್ರು ಒಟ್ಟೆ 9 ಎಕರೆ ಪಾಣಿನ ಡಿಲೀಟ್ ಮಾಡಿ ಅವ್ರಿಗೆ 8 ಎಕರೆ ಕೂರಿಸ್ತಾರೆ. ಕೂರಿಸ್ತಾರೆ. ಇರಪ್ಪ ನಾವು ಮಾತಾಡ್ತೀವಿ. ಈಗ ನಾವು ಮಾತಾಡಿ ಆಯ್ತು ಸರ್, ಕ್ಯಾಜುವಲ್. ಈಗ ಇಲ್ಲಿ ಏನು ಡಿಸೈಡ್ ಮಾಡೋಕ್ಕಾಗಲ್ಲ ಸರ್. ಜಾತಿಗಿದ್ರೆ ಮಾಡ್ಕೋಬೇಕು, ಯಾರಪ್ಪ ಮನ ಹಾಕಲ್ಲ. ಜಾತಿಗಿದ್ರೆ ಮಾಡು. ಸುಮ್ಮನೆ ಮಾತಾಡ್ಕೊಳ್ಳಿ, ಅವನು ಹಳೆಯಕ್ಕೆ ಯಾವ ಹೋಯ್ತಾನೆ. ಅವ್ರು ಅದೇನು ಬೆಲಿಲ್ಲದ ಮಾತ್ರ ಸುಮ್ಮನಿರಪ್ಪ, ಹಳೆ ಕೆಲ್ಸ್ಕೊಬೇಡ. ಅದಕ್ಕೇನು ಬೆಲಿಲ್ಲ, ಅದಕ್ಕೇನು ಬೆಲಿಲ್ಲ. ಸುಮ್ಮನಿರಿ, ಅವ್ರೇನು ಮಾಡೋಕ್ಕಾಗಲ್ಲ. ಪಾಣಿ ಕಿತ್ತಾರೆ. ಚಂದ್ರಣ್ಣ, ಪಾಣಿ ಕಿತ್ತ ಮಾಡಿರೋದು ನಮ್ದು. ನಿನಗೆ ಗೊತ್ತಿಲ್ಲ, ಅದೆಲ್ಲ ರಿಪೋರ್ಟ್ ಬರ್ತೀನಿ ಬೇಕಾದ್ರೆ ನೋಡೋದ ಒಂದ್ಸಲ ನೋಡು. ಹಾ, ಹಂಗೆ ಅಂದಿರೋದು. ನಾನು ತೋರಿಸ್ತೀನಿ, ಭೇಟಿ ಮಾಡು, ನಾನು ತೋರಿಸ್ತೀನಿ. ನನ್ನ ಭೇಟಿ ಮಾಡಿ ತೋರಿಸ್ತೀನಿ. ಇದೆಲ್ಲ ನಮ್ಗೆ ಕೇಳು. ಅದೇನು ಯಾರು ಏನು ಮಾಡೋದಂತ Gracias.
ಈ ಕೋರ್ಟ್ ಕೇಸ್ ಅಂತ ಗೊತ್ತಾ ನಿಮ್ಮಮ್ಮ ಈ ಕೇಸು ಇದೇನಾಗಿದೆ ಫೈನಲ್ ಎಷ್ಟು ಡೇಟ್ ಕೊಟ್ಟಿದೆ ಗೊತ್ತಾ ಯಾಕೆ ಈ ತಿಂಗಳು 11 ಈ ಕೇಸ್ ಇದೆ ಅಂತ ನಮಗೆ ಕೊಡೋದು ನೀವು ಇರಿ ಆರಾಮಾಗಿರಿ ಕಡೆ ಬಂದಿದ್ದು ಬಾಕಿ ನಿಮಗೆ ಕಾಪಿ ಹಾಕ್ಬಿಟ್ಟು ನಮಗೆ ಗೊತ್ತಾಗುತ್ತೆ ಇದು ನೋಡಿ ಸರ್ ಇನ್ನೊಂದು ನಾನು ಹೇಳ್ತೀನಿ ವಯಸ್ಸು 69 ಕೇಸ್ ಹಾಕಿರೋದು ಯಾರು ನಾಗಮಣಿ ಆಯ್ತಲ್ವ ಸರ್ ನಾಗಮಣಿ ಯಾರು ನಮ್ಮ ಲಾಯರ್ ನಾವು ಇವ್ರ ಮೇಲೆ ಹಾಕಿದ್ದಾರೆ ಇದರಲ್ಲಿ ಕಮಿಷನರ್ ಅಪಾಯಿಂಟ್ಮೆಂಟ್ಗೆ ಅರ್ಥ ಹಾಕಿದ್ದಾರೆ ಯಾರಿಗೆ ADLRಗೆ ಹಾಕಿ ಅಂತ ನೋಡಿ ಅದ್ರ ಜೊತೆ ಇದೆ ಕುಳಿನು ಕುಳಿಯಲ್ಲಿ ಕೇಸ್ ಹಾಕಿರೋದು ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಕೇಸ್ ಅರ್ಜೆಂಟ್ ಆಗ್ಯಾರ ನೀವು ನೋಡಿ ನಂಬರ್ ನೋಡ್ತೀರಿ ಕೇಸ್ ಹೋಗಿದೆಯಾ ನೆಕ್ಸ್ಟ್ ಡೇಟ್ ಅಂತ ಕೊಟ್ಟಿದೆ ಡೇಟ್ ಇದನ್ನು ಹಾಕಿಲ್ಲ ಇನ್ನೊಂದು ಹೋಗಿದೆ ಕೇಸ್ ಹೋಗಿ ಅಟೆಂಡ್ ಆಗಿದ್ರೆ ಅದು ಹೋಗ್ತಾ ಇಲ್ಲ ನೋಡಿ ಸರ್ ನೋಡಿ ನೋಡ್ಕೊಂಡು ಹೇಳ್ತೀನಿ ಯಾರು ಮಾತಾಡಬೇಡ್ರಿ ಸಿವಿಲ್ ಕೋರ್ಟಲ್ಲಿ ಹಾಕಿದೆ ಕಮಿಷನರ್ ಯಾರು ADLR ಅಪಾಯಿಂಟ್ಮೆಂಟ್ ಅಂತ ಹಾಕಿದ್ದಾರೆ ಯಾರು ಹಾಕಿರೋದು ನಾಗಮಣಿ ಹಾಕಿದ್ರೆ ಇದಕ್ಕೆಲ್ಲ ತಕರಾರು ಹಾಕಿದ ನಂತರ ಸಬ್ಜೆಕ್ಟ್ ಏನಾಯ್ತು ಇದು ಆರ್ಡ್ರು ಈಗ ನೀವು ಅಪಾಯಿಂಟ್ ಆಗಬೇಕಲ್ವಾ ಏನಾಯಿತು A ನಂಬರ್ 5/90 ಫೀಸ್ ಆರ್ಡರ್ 26 ಡಿಸ್ಮಿಸ್ಡ್ ವಿತ್ ಲಾಸ್ಟ್ ಡಿಸ್ಮಿಸ್ ಆಯಿತು ಅದಕ್ಕೆ ADLR ಅಪಾಯಿಂಟ್ ಆಗ್ನಲ್ಲ ಕಮಿಷನರ್ ಆಗ್ನಲ್ಲ ಇದ್ರ ಮೇಲೆ ಹೈಕೋರ್ಟ್ಗೆ ಹೋಗಿದ್ದಾರೆ ಯಾರು ಹೋಗಿರೋದು ಅವರೇ ಹೋಗಿರೋದು ಹೈಕೋರ್ಟ್ಗೆ ಅದು ಪೆಂಡಿಂಗ್ ಇದೆ ಇಲ್ಲಿ ಓಲಿ ಹೈಕೋರ್ಟಲ್ಲಿ ನಿಮ್ಮನ್ನ ಪಾರ್ಟಿ ಮಾಡ್ಕೊಂತ ಏನಾರ ಡೈರೆಕ್ಷನ್ ಕೊಟ್ಟಿದ್ದಾರಾ ADLRಗಾಗಲಿ DDLRಗಾಗಲಿ ಇದನ್ನ ಅಳತೆ ಮಾಡಿದ್ದ ಡೈರೆಕ್ಷನ್ ಇದೆಯಾ ಹಂಗಿದ್ರೆ ಅಳತೆ ಮಾಡಿ ಡೈರೆಕ್ಷನ್ ಇದ್ರೆ ನಿಮಗೆ ಅದೇನು ಹೇಳ್ತಲ್ಲ ಹಾಂ ಆಮೇಲೆ ಇನ್ನೊಂದು ನೋಡಿ ಸರ್ ಇದನ್ನ ಹೇಳ್ಬಿಟ್ಟು ಕಂಪ್ಲೀಟ್ ಮಾಡ್ತೀನಿ ಇದರಲ್ಲಿ ಹೇಳ್ತೀನಿ ಆಮೇಲೆ ಇಲ್ಲಿ ಸಿವಿಲ್ ಕೋರ್ಟಲ್ಲಿ ನಡೀತಾ ಇರೋದು ಇದೈತಲ್ಲ ನಾವು ಸ್ವಾಧೀನದಲ್ಲಿದ್ದೀನಿ ಅಂತ ಇವರು ಅಪ್ಲಿಕೇಶನ್ ಹಾಕಿದ್ರು ಅದು ಸಹ ಡಿಸ್ಮಿಸ್ ಆಗಿದೆ ಸ್ವಾಧೀನದಲ್ಲಿಲ್ಲ ಇವರು ಇದ್ರ ಮೇಲೆ ಸಹ ಹೈಕೋರ್ಟ್ ಹೋಗಿದ್ರು ಅಲ್ಲೂ ಡಿಸ್ಮಿಸ್ ಆಗಿದೆ ಅಪೀಲ್ ಹೋಗಿದ್ರು MAನ ಅಲ್ಲೂ ಡಿಸ್ಮಿಸ್ ಆಗಿದೆ ಇವು ಸ್ವಾಧೀನ ಇಲ್ಲ ಅಂದಮೇಲೆ ಅಥವಾ ನಿಮಗೆ ಡೈರೆಕ್ಷನ್ ಇಲ್ಲ ಆಮೇಲೆ ADLRಗಾಗಲಿ DDLRಗಾಗಲಿ ಅಳತೆ ಮಾಡೋದ ಪ್ರಶ್ನೆ ಬರಲ್ಲ ಹಾಂ ಎಲ್ಲ ಕೊಟ್ಟಿದ್ದೀವಿ ಎಲ್ಲ ನಿಮಗೆ ಫಸ್ಟ್ ಒಂದು ತಕರಾರು ಕೊಟ್ಟಿದ್ದೀವಿ ಯಾವ ತಿಂಗಳು ಕೊಟ್ಟಿರೋದು ಇದೆ ಇದೇನೆ ಕುಡಿಲಿ ಎಷ್ಟು ಯಾವತ್ತು ಕೊಟ್ಟಿರೋದು ದಾರಿ ಇಲ್ಲ ನಾವು ಬರೋಕ್ಕಾಗ್ತದೆ ಇವಕ್ಕೆಲ್ಲ ದಾರಿ ಇದಾವೆ ನೀವು ಹೋಗಿ ಅದು ಸೆಟಲ್ ಮಾಡ್ಕೊಂಡು ಬರ್ತಾನೆ ನಾನು ನಿಮ್ಮ ಲಾಯರ್ ಎಲ್ಲ ಕೊಟ್ಟರೆ ನಾನು ಹೇಳ್ಬಿಟ್ಟು ನಾವು ಮಾಡೋಕ್ಕಾಗುತ್ತೆ ಇಲ್ಲಿ ಅವ್ನು ಮಾತಾಡಿದ್ರೆ ನಾವು ಮಾತಾಡೋಕ್ಕಾಗ್ತದೆ ಅವ್ರ ಲಾಯರ್ ಸಾಹೇಬ್ರು ಅಲ್ಲ ಅವರೇ ಆಗಿರಲಿ ಇನ್ನೊಬ್ರು ಆಗಲಿ ನಾವು ಮಾತಾಡೋಕ್ಕಾಗಲ್ಲ ಅರ್ಥ ಆಯ್ತಾ ಪೇಪರ್ ನೋಡ್ಬೋದು ಈ ಥರ ಇದೆ ನೆಕ್ಸ್ಟ್ ಇರೋಂತ ನಮ್ಗೆ ಇದು ಕೊಟ್ಟಿದ್ದಾರೆ ಅವ್ರ ಕಾಪಿ ಇದೆ ನೋಡಿ ನೀವು ಡೇಟ್ ತಗೋ ಈಗ ಫೋಟೋ ಹೊಡ್ಕೋ ಈ ಕೇಸ್ ನಿಮ್ಮ ಲಾಯರಿಗೆ ಕೊಟ್ಬಿಟ್ಟು ಇದ್ರ ಮೇಲೆ ಚಾಲೆಂಜ್ ಮಾಡೋಕ್ಕೆ ಇನ್ನೊಂದೇನು ಗೊತ್ತಾ ಸರ್ ನಮಗೆ ನಾವು ಕೇಳೋದು ಗೊತ್ತಾ ಸರ್ ADLR DDLRನ ಪಾರ್ಟಿ ಮಾಡಿ ಹೈಕೋರ್ಟಲ್ಲಿ ನಿಮಗೆ ಅಳತೆ ಮಾಡಿ ಹದ್ದುಬಸ್ತು ಮಾಡಿ ಅಂತ ಡೈರೆಕ್ಷನ್ ಇದ್ರೆ ಮಾಡಿ ಸರ್ ಅದ್ರಲ್ಲಿ ನಮ್ಮ ತಕರಾರಿಲ್ಲ ಡೈರೆಕ್ಷನ್ ಇದ್ರೆ ಮಾಡಿ ಹೈಕೋರ್ಟ್ ಏನಾಗುತ್ತೆ ಹದ್ದುಬಸ್ತು ಬ್ಲ್ಯಾಕ್ ಗುರ್ತು ಮಾಡಿ ಕೊಟ್ಟಿಂದ ನೀವು ಕೊಟ್ಟು ಕಾಪಿಂದ ನಾವು ಬಂದಿದ್ದೀವಿ ಮಾಡಿ ನಮ್ಮಲ್ಲಿಂದ ದುರಸ್ತಿ ಆಗಿಲ್ಲ ನಾವು ಹದ್ದುಬಸ್ತು ಮಾಡೋಕೆ ಬರ್ಬೇಕು ನೋಡ್ತೀನಿ ಅಷ್ಟೇ ಆಯ್ತಾ ಈ ಕೋರ್ಟ್ ಇರೋದ್ರಿಂದ ನಾವು ಏನು ಮಾಡೋಕ್ಕೆ ಹೋಗಲ್ಲ
ಇದ್ರ ಮೇಲೆ ನೀವು ಚಾಲೆಂಜ್ ಮಾಡ್ಕೊಂಡು ಏನೈತೆ ಹಾಕಿದ್ದೀವಿ. ಆಮೇಲೆ ಈಗ VRI ಬರ್ತಾರೇನಪ್ಪ, VRI ಇದ್ರ ಮೇಲೆ ಒಂದು ಗಂಟೆ ಆರ್ಗ್ಯುಮೆಂಟ್ ಮಾಡಿದ್ವಿ ಸರ್. ನಿನಗೆ ಜಮೀನು ಕೊಟ್ಟಾರ ಯಾರು? ಏನು ಮಾಡೋದು? VRI ಎಲ್ಲಾರ ಒಂದೇ ತೋರಿಸಿ ಸರ್, ಒಂದು ಪಾಯಿಂಟ್ ಎಲ್ಲಾರ ಖಾತೆ ಸಂಬಂಧಪಟ್ಟಂತೆ ಮಾತಾಡ್ಕೊಂಡು ಹೋಗಿದ್ದಾರೆ ಬಿಟ್ಟರೆ ಅವರು ಇದ್ರಲ್ಲಿ ಏನಾರ ಸರ್ವೆ ಬಗ್ಗೆ ಆಗಲಿ VRI ತಹಸೀಲ್ದಾರ್ ರಿಪೋರ್ಟ್ ಹಾಕ್ಯಾರ ಸ್ವಾಧೀನನೇ ಇಲ್ಲ ಅಂತ. ಒಂದು ಪಾಯಿಂಟ್ ಇಲ್ಲ ತಹಸೀಲ್ದಾರ್ ರಿಪೋರ್ಟ್ ಹಾಕ್ಯಾರ. ಹಾಕಿದಾರಪ್ಪ, ಇರಬೇಕು ಬರ್ಬೇಡ ಅಂತ ಹೇಳಕ್ ನೀನ್ ಯಾರಪ್ಪ? ನಾವು ಅವ್ರ ಪರಲ್ಲ ನಿಮ್ ಪರಲ್ಲ ಅರ್ಥ ಮಾಡ್ಕೊ. ನಮ್ಗೆಲ್ಲ ಅವ್ರನ್ನ ಕೇಳ್ತಿದ್ರು ಸರ್, ನೀವು ಫೋನ್ ಮಾತಾಡ್ತೀನಿ ಸರ್. ಈಗ ಅವ್ರು ಬರಂಗಿಲ್ಲ ಅಂತ ಅವ್ರು ಹೇಳ್ತಾರೆ, ಆಯ್ತು ಬರಂಗಿಲ್ಲ ಜಾಸ್ತಿ ಅಂತ ಹೇಳಿ. ಈಗ ಅವ್ರು ತಂದು ಇಲ್ಲಿ ಕೊಟ್ಟಿದ್ದಾರೆ, ಅವರು ಆಡಿಸಿದ್ವಿ. ನಿಮ್ ಲಾಯರ್ ತಂದು ಏನೈತೆ ಆಯ್ತು ಕೊಡಿ, ಫೋನಲ್ಲಿ ಮಾತಾಡಿ ಸರ್. ಮಾತಾಡಲ್ಲ. ನೋಡಿ ಸರ್, ಏನೈತೆ ನೋಡಿ ಕಾನೂನು ಡಾಕ್ಯುಮೆಂಟ್ ಕೊಟ್ಟದ್ದು ವೆರಿಫೈ ಮಾಡಿ ಸರ್, ಅದಕ್ಕೆ ಬೇಕಾದ್ರೆ ಉತ್ತರ ಹೇಳ್ತೀನಿ. ಅದ್ರ ಮೇಲೆ ಅವ್ರು ಇಟ್ಕೊಂಡಿದ್ದಾರೆ. ಅಪೀಲ್ ಹೋಗಿದೆ. ನೆಕ್ಸ್ಟ್ ಡೇಟು ಅಂತಂದು ಕೊಟ್ಟಿದ್ದಾರೆ ಈರಂಗು ಅಲ್ವಾ? ನೀವು ನಮ್ಗೆ ಅದನ್ನು ಹಾಕ್ಬೇಕು ತಾನೆ. ಈ ಥರ ಸರ್ ಕೇಸ್ ನಡೆದ ಇಷ್ಟೊಂದು ಜನ ನಾವು ನಮ್ಗೆ ಇದೇ ಬೇಕಿರಲಿಲ್ಲ. ಇದು ಸರ್ ಇದು ಆರ್ಡರ್ ಆದಕ್ಕೆ ನೆಕ್ಸ್ಟ್ ಡೇ ಹೋಗಿದ್ದೀವಿ. ಅದನ್ನ ಇಲ್ಲಿ ಕೊಡಲ್ಲ ಅವರು. ನಿಮಗೆ ಇದು SP ಆಫೀಸಿಗೆ ಕೊಡ್ತಾರೆ, ಹಳೆ ರಿಟಿಫಿಕೇಶನ್ ನಂಬರ್ ಹಾಕಿ ಕೊಡ್ತಾರೆ. ಸರ್ವೆ ಡಿಪಾರ್ಟ್ಮೆಂಟ್ಗೆ ಆ ರಿಟಿಫಿಕೇಶನ್ ನಂಬರ್ ಹಾಕ್ತಾರೆ. ರಿಟ್ ಅಪೀಲ್ ತೋರಿಸೋದೇ ಅವ್ರು ಕೊಟ್ಟಿರೋ ಪ್ರಕಾರ ಇದು ಮಾತ್ರ ಅದನ್ನ ಸಪ್ರೆಸ್ ಮಾಡ್ತಾರೆ. ಇದು ಕೊಟ್ಟಿಲ್ಲ. ಇದ್ರ ಮೇಲೆ ರಿಟ್ ಅಪೀಲ್ ಇದು ಅಪೀಲ್ ಹೋಗಿದ್ರೆ ಸರ್ ಇದು ಅದು ಪೆಂಡಿಂಗ್ ಇದೆಯಾ? ಅದ್ರಲ್ಲಿ ಏನು ಆರ್ಡರ್ ಇದೆ ನೋಡಿ. 90 ಪೆಂಡಿಂಗ್ ಇದೆ. ನೀವು ಎಷ್ಟು ಇರಂಗ್ ಹೋಗಿದ್ರ? ಹೋಗಿದ್ರಿ, ಅಲ್ಲೇನು ತೀರ್ಮಾನ ಆಗಿದೆ? ನಮ್ಮಂತೆನೇ ಆಗ್ತಾ ಇದೆ ಸರ್. ಇನ್ನು ಆಗ್ತಾ ಇದೆ, ಆಗಿಲ್ಲ. ಕಾಪಿ ಕೊಡಪ್ಪ ಅದ್ರದ್ದು ಅಲ್ವಾ? ತರ್ಲಿಲ್ಲ, ನಾನು ಇಷ್ಟೊಂದು ಜನ ಕೂತ್ರೆ ನೋಡೋಣ. ಆಮೇಲೆ ಇದ್ರ ಮೇಲೆ ಸ್ಟೇ ಇದೆಯಲ್ಲ ಸರ್, ಸ್ಟೇ ಇದೆಯಲ್ಲ ನೋಡಿ. ಗೊತ್ತಾ ನಿಮ್ಗಮ್ಮ ಈ ಕೇಸು? ಇದೇನಾಗಿದೆ, ಫೈನಲ್ ಆಗಿಲ್ಲ, ಇನ್ನು ನೆಕ್ಸ್ಟ್ ಡೇಟ್ ಕೊಟ್ಟಿದೆ ಗೊತ್ತಾ? ಯಾವ ಡೇಟು? ಈ ತಿಂಗಳು 11 ಸರ್. ಕೇಸ್ ಇದೆ, ಇದು ನಮಗೆ ಕೊಡೋದಲ್ವ ನೀವು? ಇರಿ, ಆರಾಮಾಗಿರಿ, ತಲೆ ಕೆಡಿಸ್ಬೇಡಿ. ನಿಮ್ಮ ಕಾಪಿ ಹಾಕ್ಬಿಟ್ಟು ನಮಗೆ ಕೊಡ್ಬೇಕು, ನಮಗೆ ಗೊತ್ತಾಗುತ್ತೆ. ಇದು ನೋಡಿ ಸರ್, ಇನ್ನೊಂದು ನಾನು ಹೇಳ್ತೀನಿ ಕೇಳಿ. ವಯಸ್ಸು 69 ಕೇಸ್ ಹಾಕಿರೋದು ಯಾರು? ನಾಗಮಣಿ ಆಯ್ತಲ್ವ ಸರ್? ನಾಗಮಣಿ ಯಾರು? ನಮ್ಮ ಮೇಲೆ ಲಾಯರ್ ನಾವು ಇವ್ರ ಮೇಲೆ ಹಾಕಿದ್ದಾರೆ. ಇದರಲ್ಲಿ ಕಮಿಷನರ್ ಅಪಾಯಿಂಟ್ಮೆಂಟ್ಗೆ ಅಳತೆ ಹಾಕಿದ್ದಾರೆ. ಯಾರಿಗೆ? ADLRಗೆ ಹಾಕಿ ಅಂತ ನೋಡಿ. ಅದು ತೆಗೀರಿ, ಅದಕ್ಕೂ ಇನ್ನೊಂದು ಕಾಪಿ ಕೊಟ್ಟಿದ್ದೀವಲ್ಲ, ಅದು ಕೂಡ ಇರೋದು ಎಲ್ಲಿ? ಅದು ಕೂಡ ಎಲ್ಲಿ ನಿಮ್ಮ ಕಡೆ ಯಾರು ಬಂದಾರಮ್ಮ? ಕೇಸ್ ಹಾಕಿರೋದು ಗೊತ್ತಿಲ್ಲಪ್ಪ? ಗೊತ್ತಿಲ್ಲ. ಕೇಸ್ ಅಟೆಂಡ್ ಆಗಿಲ್ಲ ನೀನು? ನೋಡಿ ನಂಬರ್ ನೋಡ್ತದೆ. ಕೇಸ್ ಹೋಗಿದೆಯಾ? ಇಲ್ಲಿ ನೆಕ್ಸ್ಟ್ ಡೇಟ್ ಅಂತ ಕೊಟ್ಟಿದೆ, ಡೇಟ್ ಇದನ್ನು ಹಾಕಿಲ್ಲ, ಇರಂಗೆ ಹೋಗಿದೆ. ಈ ಕೇಸ್ ಹೋಗಿ ಅಟೆಂಡ್ ಆಗಿದ್ರ? ಅದು ಹೋಗ್ತಾ ಇದ್ದ ನೋಡಿ ಸರ್, ಇಲ್ಲಿ ನೋಡಿ ಯಾರು ಮಾತಾಡಬೇಡ. ಸಿವಿಲ್ ಕೋರ್ಟಲ್ಲಿ ಹಾಕಿದೆ 26 ಕಮಿಷನರ್ ಯಾರು ADLR ಅಪಾಯಿಂಟ್ ಮಾಡಿ ಅಂತ ಹಾಕಿದ್ದಾರೆ. ಯಾರು ಹಾಕಿರೋದು? ನಾಗಮಣಿ ಹಾಕಿದ್ರೆ ಇದಕ್ಕೆಲ್ಲ ತಕರಾರು ಹಾಕಿದ ನಂತರ ಏನಾಯ್ತು ಇದು ಆರ್ಡ್ರು? ಈಗ ನೀವು ಅಪಾಯಿಂಟ್ ಆಗಬೇಕಲ್ವಾ? ಏನಾಯ್ತು? A number 5/90 ಫೀಸ್ ಆರ್ಡರ್ 26 ಡಿಸ್ಮಿಸಲ್ ವಿತ್ ಕಾಸ್ಟ್ 1000 ರೂಪೀಸ್ ಕಾಸ್ಟ್ ಡಿಸ್ಮಿಸ್ ಆಯಿತು. ಅದಕ್ಕೆ ADLR ಅಪಾಯಿಂಟ್ ಆಗ್ನಲ್ಲ, ಕಮಿಷನರ್ ಆಗ್ನಲ್ಲ. ಇದ್ರ ಮೇಲೆ ಹೈಕೋರ್ಟ್ಗೆ ಹೋಗಿದ್ದಾರೆ. ಯಾರು ಹೋಗಿರೋದು? ಅವರೇ ಹೋಗಿರೋದು ಹೈಕೋರ್ಟ್ಗೆ. ಅದು ಪೆಂಡಿಂಗ್ ಇದೆ. ಇಲ್ಲಿ ಓಲಿ ಹೈಕೋರ್ಟಲ್ಲಿ ನಿಮ್ಮನ್ನ ಪಾರ್ಟಿ ಮಾಡ್ಕೊಂತ ಏನಾರ ಡೈರೆಕ್ಷನ್ ಕೊಟ್ಟಿದ್ದಾರಾ? ADLRಗಾಗಲಿ DDLRಗಾಗಲಿ ಇದನ್ನ ಅಳತೆ ಮಾಡಿ ಅಂತ ಡೈರೆಕ್ಷನ್ ಇದೆಯಾ? ಹಂಗಿದ್ರೆ ಅಳತೆ ಮಾಡಿ, ಡೈರೆಕ್ಷನ್ ಇದ್ರೆ ನಿಮಗೆ ಅದೇನೇ ಹೇಳ್ತಾನೆ. ಹಾಂ, ಆಮೇಲೆ ಇಲ್ಲೊಂದು ನೋಡಿ ಸರ್, ಇದನ್ನ ಹೇಳ್ಬಿಡ್ತೀನಿ, ಕಂಪ್ಲೀಟ್ ಮಾಡ್ಬಿಡ್ತೀನಿ. ಇದರಲ್ಲಿ ಹೇಳ್ತೀನಿ, ಆಮೇಲೆ ಅದು ಕೇಳಿ. ಆಮೇಲೆ ಇಲ್ಲಿ ಸಿವಿಲ್ ಕೋರ್ಟಲ್ಲಿ ನಡೀತಾ ಇರೋದು ಇದು ಇದೈತಲ್ಲ, ನಾವು ಸ್ವಾಧೀನದಲ್ಲಿದ್ದೀನಿ ಅಂತ ಇವರು ಅಪ್ಲಿಕೇಶನ್ ಹಾಕಿದ್ರು. ಅದು ಸಹ ಡಿಸ್ಮಿಸ್ ಆಗಿದೆ. ಸ್ವಾಧೀನದಲ್ಲಿಲ್ಲ ಇವರು. ಡಿಸ್ಮಿಸ್ ಹೋಗ್ತಾ ಇರ್ತೀವಿ ಅಷ್ಟೇ. ಇಲ್ಲಿ ಮೇಂಟೈನ್ ಮಾಡೋದು ಯಾರು? VRI ನೋಡ್ಕೋಬೇಕು. ಇಬ್ರು ಬಂದಿಲ್ವಾ? ನಾವು ಕಾಪಿ ಕೊಡಿ ಅಂತಲೂ ಅರ್ಜಿ ಹಾಕಿದ್ದೀವಿ ಸರ್.
ತಾಲೂಕು ಆಫೀಸ್ಗೆ ನಮ್ಗೆ ಯಾವುದೂ ರೆಕಾರ್ಡ್ ಕೊಟ್ಟಿಲ್ಲ ಅವರು. ಆರ್ಐ ಕೊಟ್ಟಿಲ್ಲ, ತಹಸೀಲ್ದಾರ್ ಕೊಟ್ಟಿಲ್ಲ. ತಹಸೀಲ್ದಾರ್ ಕೇಸ್ ನೋಟಿಸ್ ಹಾಕಿಲ್ಲ, ಸಂಪತ್ತು ಏನಕ್ಕೆ ಫೈಲ್ ಕೊಡಿ ಅಂತ. ಅದನ್ನು ನಮಗೆ ಕೊಟ್ಟಿಲ್ಲಪ್ಪ, ಕೇಸು ನಡೀತಾ ಇದೆ, ನಾವೇನು ಮಾಡೋದಿಲ್ಲ. ಅದನ್ನು ಏನೈತೆ ರೊಕ್ಕ ಕಾಪಾಡ್ಕೊಂಡು ಮಾಡೋದು. ಇವಾಗ ಕೇಸ್ ನಂಬರ್ ಇದೆಯಲ್ಲ ಅದನ್ನು ನೀವು ಕಳಿಸ್ಬೇಕು. ಈ ಕೇಸ್ ಅವ್ರಿಗೆ ಹೋಗ್ತಾ ಇದೆ ಏನಂದ್ರೆ ಗೊತ್ತಿದೆ, ಮತ್ತು ಗೊತ್ತಿದ್ದು ನೀವು ಇಲ್ಲೆಲ್ಲ ಅರ್ಜಿ ಕೊಡಬೇಕು. ಯಾಕಪ್ಪ ಎಲ್ಲ ಮಾಡ್ತೀರಿ? ನಮ್ಗೆ ಇವ್ರು ತಂದ ಕೊಟ್ಟ ಗೊತ್ತಾಗ್ತದೆ. ಎಷ್ಟು ಕೇಸ್ ಹಾಕಿದ್ದಾರೆ ಸರ್? ಅವ್ರು ಹಾಕಿದ್ರೆ ಅವರು ಹಾಕಿರೋ ಒಂದು ಸಹ ಎಲ್ಲ ಡಿಸ್ಮಿಸ್ ಆಗಿದ್ದಾವೆ, ಒಂದು ಪಾಸ್ ಆಗಿಲ್ಲ. ಅಂಥದ್ರಲ್ಲಿ ಬಂದು ಇಲ್ಲಿಗೆ ಬಂದು ಇದೆಲ್ಲ ಇಷ್ಟು ಜನ ಸೇರಿಸಿ ಇಷ್ಟೆಲ್ಲ ಪೊಲೀಸ್ ಸ್ಟೇಷನ್ಗೆ ಸುಮ್ಮನೆ ನಮ್ಮ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಂಡು ಯಾರೋ ಕೆಲಸದಾರ ಕೂತಾರೆ ಅವರು ಆಲಿಸಿದ್ವಿ. ನಿಮ್ಮ ಲಾಯರ್ ತಂದು ಏನೈತೆ ಫೋನಲ್ಲಿ ಮಾತಾಡಿ ಸರ್. ಮಾತಾಡಲ್ಲ. ಡಾಕ್ಯುಮೆಂಟ್ ಕೊಟ್ಟದ್ದು, ನೋಡಿ ಸರ್, ಡಾಕ್ಯುಮೆಂಟ್ ಕೊಟ್ಟದ್ದು ವೆರಿಫೈ ಮಾಡಿ ಸರ್, ಅದಕ್ಕೆ ಬೇಕಾದ್ರೆ ಉತ್ತರ ಹೇಳ್ತೀನಿ. ಅವ್ರು ನಿಮಗೆ ಅರ್ಜಿ ಕೊಟ್ಟೋದು ಯಾವುದು ಗೊತ್ತಿಲ್ಲ.